ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಒಯ್ದು ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ. ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ. ಹೊಲದಲ್ಲಿ ನನ್ನ ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯ್ತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೋತೀನಿ, ನನ್ನ ಕಾಲು ಬೋದನೆ ಕೈ ಮೀತಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರು ಕಿವಿ ಮಾತು ಕೊಡದೆ ನಾನು ಬಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದ್ರು. ಅವಾಗ ಕಾಲು ಬತ್ತನ ಅಂದ್ರೂ ಕೇಳಲ್ಲ. ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು. ಅವ್ರು ಹೇಳಿದ್ರೆ ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತ ಇದ್ದೀನಿ, ನನ್ನ ನಿಮ್ಮಲ್ಲಿ ಅವ್ರು ವೈಷ್ಣಂಗಿಕೆ ಅದಾರ, ಇವ್ರದಾರ, ನಿನ್ನ ಒಟ್ಟು ಜೀವಂತನ ಬಿಡೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರೆ ಅಂತ ಧಮಕಿ ಕೊಟ್ಟರು. ಆದರೂ ಬಿಡಲಿಲ್ಲ. ಅದರಂತೆ 2 ದಿನಗಳ ಕಾಲ ಮತ್ತು ಮಾರನೇ ದಿವಸ ನನ್ನ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು. ಅಲ್ಲಿಂದ ತೊಗೊಂಡು ಹೋಗಿ ಯಲ್ಲಾಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು. ಮತ್ತೆ ಯಲ್ಲಾಪುರದಿಂದ ಮತ್ತೆ ಮಾರನೇ ದಿವಸ ದಾಂಡೇಲಿ ಹೋದ್ರು. ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಿಬಿದಾಗ ಅಲ್ಲಿ ಒಂದು ಪೊಲೀಸ್ ಜೀಪ್ ಬರ್ತದೆ. ಪೊಲೀಸ್ ಜೀಪ್ ಬಂದ ತಕ್ಷಣ ನನ್ನ ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ, ಅಣ್ಣ ನೀವು 2 ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಅಂಕಲ್ಲ, ನೀವು ಇಲ್ಲಿಂದ ಪಾರ್ ಮಾಡ್ತೀನಿ, ನಮ್ಗೆ ದುಡ್ಡು ವ್ಯವಸ್ಥೆ ಮಾಡಿರಿ ಅಂತಾರೆ. ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ. ದುಡ್ಡು ಹಾಕಿಸ್ಕೊಂಡಾಗ 2 ಲಕ್ಷ ರೂಪಾಯಿ ತೊಗೊಂಡು ಮತ್ತೆ ನನ್ನ ಯಲ್ಲಾಪುರ ಕಡೆ ಬರ್ತಾರೆ. ಯಲ್ಲಾಪುರದಿಂದ ಮತ್ತೆ ಬ್ಯಾಟಿ ಬರ್ತಾರೆ. ಬ್ಯಾಟಿಯಿಂದ ಮತ್ತೆ ಹಣ್ಣಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ. ಸಿಮ್ ತೊಗೊಂಡು ನನ್ನ ಹೆಸರಲ್ಲಿ ಇದ್ದಂಥ ಸಿಮ್ಮಿಲೇನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು, ದುಡ್ಡು ಹಾಕಂತೇಳು, ನಾ ಹಾಸ್ಪಿಟ್ಲಾಗ ಅದೀನಿ ಹೇಳಂತ ಹೇಳ್ತಾರೆ. ನಾನು ಹೇಳಿದ ಮ್ಯಾಗ ಮತ್ತು ನನಗೆ 1,50,000 ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ. ಆ ದುಡ್ಡನ್ನು ಕಸ್ಕೊಂಡು ಆಮ್ಯಾಗ ಮತ್ತೆ ಗದಗ ಕಡೆ ಹೋಗಿದ್ದಾರೆ. ಗದಗ ಟೋಲ್ ಹತ್ರ ಅಲ್ಲಿ ಏನು ನಮಗೆ 2 ಲಕ್ಷ ರೂಪಾಯಿ ಕೊಡು, ನಿಮ್ಮನ್ನು ಬಿಡ್ತಾನೆ ಅಂತ ಹೇಳಿದಿಲ್ಲ. ಆ ಮನುಷ್ಯ ಏನು ಮಾಡ್ತಾನೆ, ಅವ್ರು ಎಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹತ್ತಿ ಬಂದ ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ.